ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ. ಪಟಾಕಿಲು ಬಾಂಬ್ ಇಲ್ಲ ಅಂದಮ್ಯಾಕೆ ಪಟಾಕಿಲೆ ಬಾಂಬ್ ಇರೋದು. ಸರಿ ಬ್ಯಾಡದೆ ಇರೋ ಮಾತಾಡಿ ಪೂಜಾರು ಕೊಟ್ಟರೋ ಮುಹೂರ್ತ ದಾಟ್ಸೋದು ಬೇಡ. ಅದಕ್ಕೆ ನೀನು ಕಂಪ್ನಿನೂ ಸೇರ್ಕೊಂಡು ಪ್ರಸ್ತುತ ಕ್ವಾಣೆನ ಅಲಂಕಾರ ಮಾಡಿ. ಮತ್ತಿನ್ಯಾರು ಮಾಡ್ತಾರೆ? ಏನೀಗ ಅದ್ರಾಗ ತಪ್ಪು? ಹೋಗಿ ಸಿದ್ಧ ಮಾಡಿ. ಹಂಗೆ ಐಶ್ವರ್ಯನ ಕರ್ಕೊಂಡು ಹೋಗಿ ಅಲಂಕಾರ ಮಾಡಿಸಿ. ನನ್ನ ಸೊಸೆ ಮಹಾಲಕ್ಷ್ಮಿ ಅಂತ ಕಾಣ್ಬೇಕು. ಹಂಗಲ್ಲ ಕಾಂಚನ, ನಿನ್ನ ಗಾಯ ಆಗಿರೋ ಅಪ್ಸಕನ ಟೈಮ್ನಾಗೆ ಇವೆಲ್ಲ ಯಾಕೆ ಅಂತ. ಇವು ಯಾಕೋ ಆಗೋ ಶುಭ ಕಾರ್ಯಕ್ಕೆ ಕಲ್ಲಾಕಂಗ್ ಕಾಣ್ತಾವಳಲ್ಲ. ಈಗ ಅವಳ ಧಾರೆನಾಗೆ ಹೋಗಿ ಹೊಡಿತೀನಿ ನೋಡು. ಅಂದ್ರೆ ನಿನ್ ಪ್ರಕಾರ ಕಾಂಚನ ಉಳ್ದಿರೋಗಳಿಗೆ ಅಪ್ಸಕ್ನತ್ಗಳಿಗೆನಾ? ಎಂತ ಮಾತು ಅಂತ ಆಡ್ತೀಯತ್ತೆ? ಅವಂಗೇನು ಆಗದೆ ಇರೋದಕ್ಕಿನ್ನ ಸುಪ್ಸಕ್ನ ಇನ್ನೊಂದು ಇರಕ್ಕೆ ಸಾಧ್ಯನೇ ಇಲ್ಲ ನೋಡು. ಅವ್ವ ಹೇಳದ್ಮೇಲೆ ಮುಗೀತು, ಯಾರು ದೂಸರ ಮಾತಾಡಂಗಿಲ್ಲ. ಈಗ ನನಗೆ ಆ ಐಶ್ವರ್ಯಂಗಿಂತ ಆ ಕಾಂಚನ್ ಮ್ಯಾಕೆ ಕೋಪ ಬರ್ತದೆ. ಅವಳು ಒಳ್ಳೆಯವಳಾಗೋದಕ್ಕೋಸ್ಕರ ನಮ್ಮನ್ನ ಕೂಲಿಯವ್ರ ಥರ ಮಾಡ್ಕೊಂತಾಳೆ. ಅವ್ವ, ನನಗೆ ಯಾವಾಗ ಇದ್ರಲ್ಲ ಅಲಂಕಾರ ಮಾಡೋದು? ನೀನು ಹಿಂಗೆ ಪೆದ್ದಾಗಿ ಆಡ್ತಾ ಇದ್ರೆ ಅದು ಈ ಜನ್ಮದಾಗ ಸಾಧ್ಯ ಆಗಕ್ಕಿಲ್ಲ. ನೀನು ನಾನು ಹೇಳ್ದಂಗಾದ್ರೂ ಕೇಳಿದಿದ್ರೆ ಏನಾರ ಪ್ರಯತ್ನ ಮಾಡ್ಬೋದಾಗಿತ್ತು. ಆದ್ರೆ ನಿನ್ನ ನೆಂಬಕ್ಕೆ ಆಗಕ್ಕಿಲ್ವೇ? ಅಮ್ಮ, ನೀನೇ ನನ್ನ ನಂಬದೇ ಇದ್ರೆ ಇನ್ ಯಾರವ ನನ್ನ ನಂಬ್ತಾರೆ? ಈ ಕಿಟ್ಟ ನಾನು ನೀನು ಯಾವ ನೋಡಿದ್ರು ಕೇಳ್ತೀನಿ. ಏಳು ನೀನು ಹೇಳಿದ ದಿಟ ಆದ್ರೆ ನಾನೊಂದು ಉಪಾಯ ಹೇಳ್ತೀನಿ. ನೀನು ಹಂಗೆ ನಡ್ಕೊಂಡ್ರೆ ನಿನ್ಗೂ ಮಹೇಶ್ ಮಾವಂಗೂ ಲಗ್ನನೂ ಆಯ್ತದೆ. ಹಂಗೆ ನನ್ನ ಆಳ್ನಂಗೆ ಮಾಡ್ಕೊಂಡಿರೋ ಆ ಕಾಂಚನ ಕೊಬ್ಬು ಇಳಿತದೆ. ಆ ಎಲ್ಜಿಬತ್ ರಾಣಿ ಐಶ್ವರ್ಯನ ಓಟಕ್ಕೆ ತಡೆನೂ ಆಗ್ದಂಗೆ ಆಯ್ತದೆ. ಒಂದೇ ಕಲ್ಲಲ್ಲಿ ಎರಡಲ್ಲ 3 ಅಕ್ಕಿ ಹೊಡಿಬೋದು. ಅವ್ವ, ನೀನ್ ಮಹೇಶ್ ಮಾಮನ್ ಕುಟೆ ನಾನು ಲಗ್ನ ಮಾಡಿಸ್ತೀಯ ಅಂದ್ರೆ ನೀನು ಹೇಳಿದ್ದೆಲ್ಲ ನಾನು ಮಾಡ್ತೀನಿ. ಮಾಡ್ತೀಯಾ? ಹಂಗಾರೆ ಕೇಳು. ಹೆಂಗೆ ಮಾಡ್ತೀಯಾ? ಸರಿ ಅವ್ವ, ಮಾಡ್ತೀನಿ.
ಚೆನ್ನಾಗಿದ್ದೀರಾ ತಾನೆ? ಗೊತ್ತಿಲ್ಲ ಕಣವ, ಯಾಕೋ ತಲೆ ಸುತ್ತಂಗಾಯ್ತು. ಬನ್ನಿ, ಸ್ವಲ್ಪ ಆರಾಮ ಮಾಡ್ಕೊಳ್ಳಿ. ಬನ್ನಿ. ಕೂತ್ಕೊಳ್ಳಿ. ಅತ್ತೆ, ಸ್ವಲ್ಪ ಹೊತ್ತು ಏನೂ ಯೋಚನೆ ಮಾಡದೆ ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ಹಾಗೆ ಆಮೇಲೆ ನೀವಿಬ್ರು ನಮ್ಗೆ ಆಶೀರ್ವಾದ ಮಾಡಬೇಕು. ತುಂಬಾ ವರ್ಷಗಳ ನಂತರ ನೀವಿಬ್ರು ಹೀಗಿರೋದಕ್ಕೆ ಅವಕಾಶ ಸಿಕ್ಕಿದೆ. ಇಂಥ ಸಮಯದಲ್ಲಿ ನಾನಿಲ್ಲಿದ್ದು ನಿಮ್ಮ ಅಪರೂಪದ ಸಮಯನ ಹಾಳು ಮಾಡೋದಿಲ್ಲ. ಏನೇ ಇದ್ರೂ ಮನಸ್ಸು ಬಿಚ್ಚಿ ಸಂತೋಷವಾಗಿ ಮಾತಾಡಿ. ಲಾಡಿ, ಸತ್ಯ ಹೇಳು. ಪಟಾಕಿ ಸಿಡಿ ಮದ್ದಿಡ್ಸಿದ್ದು ನೀನೇ ತಾನೇ? ಪಟಾಕಿನಾಗ ಮದ್ದಿಡ್ಸಿದ್ದು ನಾನೇ ಅನ್ನೋದು ಗೊತ್ತಾಗಿದೆ ಅನ್ಯಾಕೆ? ಯಾಕೆ ಇಡಿಸ್ದೆ ಅನ್ನೋದನ್ನು ಹೇಳ್ಬಿಡ್ತೀನಿ ಕೇಳು. ನಿಮ್ಮವ್ವ ನನ್ನ ಮಗ ಈ ಅಟ್ಟಿಗೆ ಬಂದ್ಮ್ಯಾಕೆ ಸಾಯ್ಬೇಕು ಅಂತಿದ್ಲು. ಹೆಂಗೂ ನೀನು ಈ ಅಟ್ಟಿಗೆ ಬಂದು ಸೇರ್ಕೊಂಡಾಯ್ತಲ್ಲ, ಅದಕ್ಕೆ ಅವಳ ಆಸೆನೋ ಈಡೇರಿಸ್ದಂಗೆ ಆಯ್ತದೆ. ಈ ಅಟ್ಟಿನಾಗ ಒಂದು ಎಣ ಬಿದ್ದರೆ ಶುಭ ಕಾರ್ಯನೂ ತಡ್ದಂಗೆ ಆಯ್ತದೆ ಅಂತ ಆ ಮುದುಕಿ ಹಚ್ಚೋ ಹೂ ಕುಂಡದಾಗೆ ಬಂಡೆ ಸಿಡಿಯೋ ಮದ್ದಿಕ್ಕಿಸ್ದೆ. ಗಟ್ಟಿ ಪಿಂಡ ಅಲ್ಲ ಆ ಮುದುಕಿ, ಬದುಕೊಂಬಿಡ್ತಲ್ಲ. ಅದ್ ಸರಿ, ಸಾಯೋ ಕಾಲದಾಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ತು ಅನ್ನೋವಂಗೆ ಅದೇನ್ ನಿಂಗೆ ನನ್ ಮ್ಯಾಗೆ ಕರುಣೆ ಪಿರುತಿ ಎಲ್ಲ ಬಂದ್ಬಿಡ್ತಲ್ಲ? ನಿನ್ ಜನ್ಮ ಕೇಟು. ಚಾಮುಂಡಿ ಬೆಟ್ಟದಾಗಿನ ಕಲ್ಲಿನ ಬಸವ ಕೂಗಿದ್ರು ಕೂಗ್ಬೋದು, ನಿನ್ ಮ್ಯಾಕೆ ನನಗ ಅನುಕಂಪ ಬರದ? ನೋಡು, ನಿನ್ನನ್ನ ಉಳಿಸಿರೋದು ನಿನ್ನ ಮ್ಯಾಲಿನ ಪಿರುತಿಗಲ್ಲ. ಈಟೊಂದು ಅನ್ಯಾಯ ಮಾಡಿದ್ಯಾ, ಹಂಗೆ ಕಳಿಸ್ಬಿಟ್ರಿ ಹೆಂಗೆ? ಸೊಸೆ ನಿನ್ನ ಕರ್ಮನೆಲ್ಲ ಬಯಲಿಗೆಳೆದು ಕೈ ಕಾಲು ಮುರಿದು ನಾಯಿ ಹಂಗ್ ನಿನ್ನನ್ನ ಕಟ್ಟಾಕಿ ಮೂಲೆಯಲ್ಲಿ ಕೂಡಿಸೋದನ್ನ ನಾನ್ ನೋಡ್ಬೇಕು. ಅದಕ್ಕೆ ನಿನ್ನನ್ನ ಉಳಿಸಿನಿ ಆಟೆಯ. ಪಾಪ, ಇನ್ನೂ ಭ್ರಮೆನಾಗೇ ಬದುಕ್ತಾ ಇದ್ಯಾ. ನೋಡೇ ಬಿಡವ ಯಾರ ಆಸೆ ಈಡೇರ್ತದೆ ಅಂತ. ನೋಡವ ಈಗಿದ್ದ ನನ್ನ ಮಗ ಸೊಸೆ ಸಂತೋಷಕ್ಕೆ ಅಡ್ಡಿ ಮಾಡಕ್ಕಾಗಕ್ಕಿಲ್ಲ ನಿನ್ ಕೈಲಿ. ಅದು ತೀರ್ಮಾನ ಆಗಕ್ಕೆ ಇಡೀ ರಾತ್ರಿ ಅದೇ. ಈ ಮಾಟ್ಗಾತಿ ಮಹಾ ಚಾಲಾಕಿ. ಈಗಲೂ ಏನಾದರೂ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಾಳ? ಹೆಂಗಿ ಎಡವಟ್ಟಾಯ್ತು? ಎಲ್ಲ ಇವಳ ಕಡವಾಗಿತ್ತು, ಇವಳ ಎಲ್ಲ ಆಳುಗೆಡವಿತ್ತು. ಅಯ್ಯೋ ಇಲ್ಲ ಕಾಂಚನ, ನನ್ನಿಂದ ಅಲ್ಲ, ಎಲ್ಲ ಇವರಿಂದ ಎಡವಟ್ಟಾಗಿದ್ದು. ಕಂಡಿದ್ದೀನಿ. ಸಾಕು. ಒಳ್ಳೆ ಎಳೆ ಮಕ್ಕಳಂಗೆ ಒಬ್ಬರ ಮ್ಯಾಗೊಬ್ರು ಆರೋಪ ಮಾಡ್ತಾ ಇದ್ದೀರಾ. ಎಡವಟ್ಟು ಹೆಂಗಾಯ್ತು ಅಂತ ಹೇಳು. ಅದು ತೆಗೆವ,
ಇವಳು ಕೈ ಗಂಟಿದ್ ಕುಂಕುಮದಿಂದಲೇ ಇವೆಲ್ಲ ಆಗಿದ್ದು. ಇವಳು ಎಲ್ಲ ಹೂಬಿಟ್ಟು ಕುಂಕುಮ ಇಟ್ಬಿಟ್ಟು ಕಡೆಗಿನ ಪಿಲಾನ್ಗೂ ಕುಂಕುಮ ಇಟ್ಬಿಟ್ಲು ಕಣಮ್ಮ. ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಕಾಂಚನ. ಟೈಮ್ ತಿನ್ನಕ್ ಗೊತ್ತಾಯ್ತದ ನಿನ್ಗೆ? ನೀನು ಗೊತ್ತಾಗಕ್ಕಿಲ್ವೇನೋ. ಈಗ ಶಾಸ್ತ್ರ ಹೆಂಗವ ನಿಲ್ಸೋದು? ಈಗ ಅದನ್ನ ನೇರವಾಗಿ ತಡೆಯಕ್ಕೆ ಆಯ್ಕಿಲ್ಲ. ಹಂಗೂ ಏನನ್ನ ಪ್ರಯತ್ನ ಪಟ್ರೆ ಬೀಗರಿಗೆ ಅನುಮಾನ ಬರ್ತದೆ. ಪ್ರಸ್ತುತ ಶಾಸ್ತ್ರ ಮಾಡೇ ಮಾಡ್ತೀವಿ ಅಂತ ಅವ್ರು ತಾವು ಏಳು ಕಳ್ಸೀವಿ. ಸೋಲಿನ ಬಿರುಗಾಳಿ ಬೀಸಿರೋನಾಗ ಅದ್ರ ಜೊತೆನಾಗೆ ಹೋಗ್ಬೇಕೇ ಹೊರ್ತು ವಿರುದ್ಧವಾಗಿ ಹೋಗ್ಬಾರ್ದು. ಹಂಗೂ ಏನಾನ ವಿರುದ್ಧವಾಗಿ ಹೋದ್ರೆ ದಿಕ್ಕಾಪಾಲಾಗೋಯ್ತೀವಿ. ಈಟ್ ದಿವಸ ಎಲ್ರನ್ನೂ ಕಾಯಿಸಿ ಕಾಯಿಸಿ ಒಡೆದಾಕ್ತಿದ್ವಿ. ಇನ್ಮ್ಯಾಕೆ ಕಾದು ಒಡೆದಾಕ್ಬೇಕು. ಐಶ್ವರ್ಯನ ಸಣ್ಣದಾಗಿ ಲೆಕ್ಕ ಹಾಕ್ಬಿಟ್ಟೆ, ಆದರೆ ಅವಳು ಸ್ಯಾನ ಗಟ್ಟಿಗಿತ್ತಿ. ಅವಳನ್ನ ಅವಳ ದಾರಿನಾಗೇ ಹೋಗಿ ಒಡೆದಾಕ್ಬೇಕು. ಹಾಗಾದ್ರೆ ಶಾಸ್ತ್ರಕ್ಕೆ ಯಾವ ತಡೆನೂ ಮಾಡಕ್ಕಿಲ್ವಾ ನೀನು? ಬನ್ನಿ ಬನ್ನಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ಗೌಡ್ರೆ, ನಿಮಗೆ ಮಾತು ಕೊಟ್ಟ ಹಾಗೆ ನಾವಿಬ್ರು ಜೋಡಿಯಾಗಿ ಬಂದು ನಿಮ್ಮ ಜೋಡಿ ಹತ್ರ ಆಶೀರ್ವಾದ ತಗೊಂಡಿದ್ದೀವಿ. ನಿಮ್ಮವ್ವ ನಿಮ್ಮಪ್ಪ ಹೇಳ್ದಂಗೆ ನೀನ್ ಹಿಡಿದಾಟ ಸಾಧಿಸ್ದೆ ಬಿಡಕ್ಕಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಕಣಮ್ಮ. ಈ ಅಕ್ಕಿ ನಂದಗೋಕುಲ ಆಗ್ಬೇಕು ಅಂದ್ರೆ ಆರ್ತಿಗೊಂದು ಕೀರ್ತಿಗೊಂದು ಅಂತ ಮೊಮ್ಮಕ್ಕಳನ್ನ ಎತ್ಕೊಟ್ಬಿಟ್ರೆ ಅಲ್ಲಿಗೆ ಈ ಕಿತನು ಶಾಸ್ತ್ರಕ್ಕೆ ಎಳ್ಳು ನೀರು ಬಿತ್ತ. ಮಗ ಮುಸ ಮುಸ ಅಂತ ಅಳೋದ್ಬಿಟ್ಟು ಅದೇನ್ ನಡ್ದದೆ ಅಂತ ಹೇಳು. ಹೋದ್ರೆ ಮುಂದೆಲ್ಲ ಹಿಡ್ಕೊಂಡು ಆಚೆ ಕಟ್ಬಿಟ್ಟನು. ಏ ಇವನ್ಯಾಕೆ ಗದರ್ಸಿದ್ಯಾ ಮುದ್ದು? ಇವಳೇನು ಹೇಳ್ತಾಳೆ? ಪಾಪ ಮಹೇಶನ್ ಜೊತೆ ನಾಗ ಲಗ್ನ ಮಾಡಿಸಿ ಅಂತ ಅಷ್ಟು ಹತ್ತು ಕರೆದು ಕೇಳ್ಕೊಂಡ್ರು ನೀವ್ ಯಾರು ಇವಳ ಮಾತನ್ನ ಕಿವಿಗೆ ಹಾಕೊಂಡಿಲ್ಲ. ಈಗ ಅರ್ಥ ಆಯ್ತಾ ಇವಳು ಯಾಕೆ ಅಷ್ಟು ಕೇಳ್ಕೊಂಡ್ಲು ಅಂತ? ರಂಗೇಗೌಡ ಲಗ್ನದ ರಾತ್ರಿ ಕಮ್ಲಿ ಕೋಣೆಯಾಗ ಈ ಮಹೇಶ ಕುಡ್ದಿದ್ ನಸನಾಗ ಹೋಗಿ ಬಾಗ್ಲ ಹಾಕೊಂಡ್ಬಿಟ್ಟಿದ್ದ. ಅವ್ನು ರಾತ್ರಿ ಎಲ್ಲ ಅಲ್ಲೇ ಇದ್ದ ಅನ್ನೋದು ನನಗೂ ಮಾರನೇ ದಿನ ಬೆಳಗ್ಗೆನೆ ಗೊತ್ತಾಗಿದ್ದು. ಆದ್ರೂ ಕೆಟ್ಟಾಗಿ ಯೋಚನೆ ಮಾಡಿ ಆಗೋ ಸಮಾರಂಭನ ಹಾಳು ಮಾಡೋದು ಬೇಡ ಅಂತ ನಾನು ಸುಮ್ಕಾಗ್ಬಿಟ್ಟಿದ್ದೆ. ಅದ್ರ ಫಲ ಈಗ ಗೊತ್ತಾಯ್ತೈತೆ. ಅವತ್ ರಾತ್ರಿ ಏನೋ ನಡೆದರೆ ಅದಕ್ಕೆ ನನ್ನ ಮಗಳು ಹಿಂಗ್ ವಾಂತಿ ಮಾಡ್ಕೊಂತವಳೆ. ರಂಗೇಗೌಡ, ನನ್ನ ಮಗಳ ಜೀವನ ನಿನ್ ಕೈನಾಗೆ ಅದೇ ಮಗ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಅದಕ್ಕೆ ನನ್ನ ಮಗನ ಬಗ್ಗೆ ಮಾತಾಡ್ತಿದ್ಯಾನೋ ಎಚ್ಚರ ಇರಲಿ ನಿನಗೆ.
ಅವನಂತವನಲ್ಲ. ಏ ಮಹೇಶ, ಬಾಯಿಲ್ ಬಂದ ನಿನ್ಗೆ ಮಾತಾಡ್ಲಾ? ಗೆದ್ದೋಳ ಸರಿ ಆಯ್ತಲ್ಲ, ನಾನೇನು ಮಾತಾಡ್ಲಿಲ್ಲ ಅಂದ್ರೆ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅರ್ಥ. ಈ ಅನ್ಯಾಯನ ಕೆಲವ್ರು ಯಾರು ಇಲ್ವಾ ಇಲ್ಲಿ? ಆವತ್ತು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸೇರ್ಕೊಂಡು ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟಿದ್ದೆ. ನನಗೆ ಜ್ಞಾನನೇ ಇರಲಿಲ್ಲ. ಅಲ್ಲಿ ಏನಾಯ್ತು ಏನೋ ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ಸಾಕು ಮುಟ್ಲಾ ಬಾಯ, ಮಾತಾಡ್ತಾನೆ ಮಾತಾ. ಏನು ಗೊತ್ತಿಲ್ಲದೆ ಇದ್ದವನು ಅವಳನ್ನ ಕರ್ಕೊಂಡೋಗಿತ್ಲ ಏನ ಗುಸ್ಗುಸ್ ಅಂತ ಮಾತಾಡ್ತಿದ್ದೆ ನೀನು. ಲಗ್ನ ಆದ್ಮ್ಯಾಗ ನೀನ್ ನಡ್ಕೊಂಡ್ ರೀತಿ ನೆನ್ಸ್ಕೊಂಡ್ರೆ ಬೈ ಒಂಥರ ಆಯ್ತದೆ. ನೀನ್ ನಡ್ಕೊಂಡ್ರೆ ದಿಟ್ಟ ಅನ್ಸತ್ಕಲ್ಲ. ತೆಗಿಯವ ದಾರಾದ ಹೇಳ್ತಿರೋದ್ ದಿಟ್ಟಕ್ಕೆ ತೆಗಿಯವ. ಇವನು ಬೆಳಿಗ್ಗೆ ಕಂಬ್ಲಿಕ್ ವಾಣೆಯಿಂದ ಹೊರಗೆ ಬಂದಿದ್ದೀನ ನಾನೇ ನೋಡಿವ್ರಿ. ಸತ್ಯ ಏನು ಅನ್ನೋದ್ರು ತಿಳ್ಕೊಳ್ದೆ. ನನ್ ಮಗಳದವ ನಾಚಿಕೆ ಬಿಟ್ಟು ಏನಾಯ್ತು ಅನ್ನೋದನ್ನು ಕೇಳ್ದೆ ಸುಮ್ಕಾಗ್ಬಿಟ್ಟೆ ಕಣವ. ಆದದ್ದಾಗ್ಲಿ ಅಂತ ಅವತ್ತೇ ನನ್ನ ಅಪ್ಪ ಮಾಡ್ತಿದ್ರೆ ನಮ್ಗೆ ಇವತ್ತಿಂದ ಗತಿ ಬರ್ತಿರ್ಲಿಲ್ಲ. ಹೆಂಗ ಯಾವ ನಮ್ ಕಡೆ ಇದ್ದಿದ್ದಕ್ಕೆ ಇವನು ಐಸ್ಪುರಿನ ಲಗ್ನ ಆಗತ್ತೆ ಎಬ್ತು. ಹೆಂಗೆವ ಇದು ಹಳ್ಳಿಗೆಲ್ಲ ಗೊತ್ತಾಗಿತ್ತು. ಅರ್ಧಾಗ ಮುಂಚೆ ಏನಾರು ಒಂದ್ ತೀರ್ಮಾನ ಮಾಡ್ಬಿಟ್ಟು ಆಮೇಲೆ ಬೇರೆ ಕೇಮೆ ನೋಡವ. ರಂಗೇಗೌಡ ಹೆಂಗಾರ ಮಾಡಿ ನನ್ ಮಗಳು ಬಾಳ್ ಉಳ್ಸಪ್ಪ. ಇಲ್ಲ ಹೋದ್ರೆ ನಾನು ಪಂಚಾಯತಿ ಕರಿಬೇಕಾಯ್ತದೆ. ಏನೋ ಎದುರಿಸ್ತಾ ಇದ್ಯಾ? ನೋಡೋ, ನಾನು ಅವತ್ತೊಂದು ನಶೆಯಲ್ಲಿದ್ದೆ ಅನ್ನೋದು ನಾವು ಒಪ್ಕೋತೀನಿ. ಆದ್ರೆ ನೀವು ಅನ್ಕೊಂಡಂಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ನಾವು ಒಪ್ಕೊಳಕಿಲ್ಲ. ಅಂದ್ರೆ ನನ್ನ ಮಗಳು ಬ್ಯಾರೆ ಎಲ್ಲೋ ಎಡವಳ ಅಂತನ? ಲೋ ಮಹೇಶ, ಇದು ನನಗೆ ನ್ಯಾಯ ಅನ್ನಿಸ್ತದಿಲ್ಲ. ನನ್ನ ಮಗಳು ಸುಳ್ಳು ಹೇಳೋಕಿಲ್ಲ. ಆಂಟಿ ಪ್ಲೀಸ್, ಏನಾಗಿದೆ ಅನ್ನೋದು ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಹಾಗಿರುವಾಗ ನಾವೇ ಏನೇನೋ ಯಾಕೆ ಕಲ್ಪನೆ ಮಾಡ್ಕೋಬೇಕು? ಈಗ ಹೋಗಿ ಮಲ್ಕೊಳ್ಳಿ, ಬೆಳಿಗ್ಗೆ ಮಾತಾಡಿದ್ರಾಯ್ತು. ಅಯ್ಯೋ ಶಿವನೇ, ನನ್ಗೆ ನನ್ನ ಮಗಳ ಜೀವನ ಹಾಳಾಯ್ತದಲ್ಲ ಅನ್ನೋ ಗೋಳಾದ್ರೆ ನಿನ್ಗೆ ಪ್ರಸಕ್ತಿತ್ತೇನಾ? ಆಂಟಿ ಯಾಕೆ ಇಷ್ಟು ಚೀಪಾಗಿ ಮಾತಾಡ್ತಿದ್ದೀರಾ? ನಾನಂತೋಳಲ್ಲ. ಕಮ್ಲಿ ಜೀವನ ಹಾಳಾಗ್ಬಾರ್ದು ಅನ್ನೋ ಕಾಳಜಿ ನಿಮಗಿಂತ ಜಾಸ್ತಿ ನನಗಿದೆ. ಈ ಸಮಸ್ಯೆಗೊಂದು ಕೊನೆ ಹಾಡೋವರೆಗೂ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದಿಲ್ಲ. ಕಮ್ಲಿ ತುಂಬಾ ಸುಸ್ತಾಗಿರೋ ಕಾಣಿಸ್ತಾಳೆ. ಅವಳನ್ನ ಒಳಗಡೆ ಕರ್ಕೊಂಡು ಹೋಗಿ ಮಲಗಿಸಿ. ನಾನೇ ಅವಳ ಹತ್ರ ಬೆಳಿಗ್ಗೆ ಮಾತಾಡ್ತೀನಿ. ಅದೆಲ್ಲ ಆಗಕ್ಕಿಲ್ಲ, ಈಗ ತೀರ್ಮಾನ ಆಗ್ಬೇಕು. ಸಾಕು. ಓದ್ಕಿತ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಪ್ರಸ್ಥಾನ ಮುಂದಕ್ಕಾಕಿದ್ಕೆ ಏಟು ಒಂದು ಹೊಟ್ಟೆ ಉರ್ಕೊಂಡು ಈಗಿತನಾದ್ರೂ ನಡೀತೈತಲ್ಲ ಅಂತ ಸಂತೋಷ ಪಡೋ ಹೊತ್ತಾಗೆ ನೀವಿಬ್ರು ಅವ್ವ ಮಕ್ಕಳು ಹೊಸ ನಾಟಕ ಶುರು ಮಾಡ್ಕೊಂಡು ಪೂಜಾರಪ್ಪ ಗೊತ್ತು ಮಾಡಿ ಟೇಮ್ನ ಆಳ್ಗಡೆ ಬಿಟ್ರಲ್ಲ. ಇದ್ರ ಮ್ಯಾಕೆ ಇನ್ ಒಂದು ಮಾತು ಬೇಡ. ಇನ್ನೇನಿದ್ರು ಒತ್ತಾರಕ್ಕೆ ಮಾತಾಡೋ. ನಡೀರಿ ಎಲ್ರು. ನಡಿಯಮ್ಮಿ. ಏ ಬಾ. ಆ ಕಾಂಚನ ಪ್ರಸ್ತುತ ಶಾಸ್ತ್ರ ನಿಲ್ಲಿಸಿ ತನ್ನ ಆಟನ ಸಾಧಿಸ್ಕೊಂಡ್ಬಿಟ್ಲು. ನನಗ್ ಬರ್ತಾ ಇರೋ ಪಾಪಕ್ಕೆ ಅವಳನ್ನ ಕಡ್ದಾಕ್ಬೇಕು ಅಂತ ಅನಿಸ್ತದೆ. ಸಮಾಧಾನ ಮಾಡ್ಕ ಮಗ. ಚೇಳು ಕುಟ್ಕೋದನ್ನ ಯಾವತ್ತೂ ಬಿಡಕ್ಕಿಲ್ಲ. ಅದು ಬಿಡ್ತದೆ ಅಂತ ತಿಳ್ಕೊಳ್ಳೋದು ನಮ್ದಡ್ತನ ಆಟಯ್ಯ. ಹಂಗಂತ ನೀನು ದುಡುಕ್ಬೇಡ. ಈಗ ತಾನೇ ರಂಗೇಗೌಡ ನಿನ್ ಕಡೆ ನೋಡಕ್ ಮನ್ಸ್ ಮಾಡವನೆ. ಹಂಗಿರನಗ ನೀನ್ ಆತ್ರ ಬಿದ್ದು ಅವಳ ಮ್ಯಾಕೆ ಕೋಪ ಮಾಡ್ಕೊಂಡು ರಂಗೇಗೌಡ ನಿನ್ ಮ್ಯಾಕೆ ಕೋಪ ಮಾಡ್ಕೊಂಡನು. ಹಂಗಾಗೋದ್ ಬೇಡ ಮಗ. ನಂಗೆ ಶಾಸ್ತ್ರ ನಿಂತೋಯ್ತು ಅಂತ ಬ್ಯಾಸರ ಇಲ್ಲ ಕಣ್ಮಗ. ಆದ್ರೆ ಎಲ್ಲರೂ ಸೇರ್ಕೊಂಡು ಎಲ್ಲಿ ಈ ಅರಿಯದ ಕಮ್ಲಿನ ತಮ್ಮ ಆಟಕ್ಕೆ ಪಗಡೆಕಾಯಿ ಮಾಡ್ಕೊಂತಾರೋ ಅಂತ ಭಯ ಆಯ್ತಾ ಇದೆ. ಕಾಂಚನ ತನ್ನ ಆಟ ಸಾಧಿಸ್ಕೊಳ್ಳೋಕ್ಕೆ ಈ ಮಟ್ಟಕ್ಕೆ ಇಳಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ.
ಯವ್ವ ನಂಗೆ ಯಾಕವ್ವ ಇಂಥ ಶಿಕ್ಷೆ ಕೊಟ್ಬಿಟ್ಟೆ ನೀನು? ಅದೇನೋ ಪ್ರಸ್ತುತ ಶಾಸ್ತ್ರವ ಮುಂದಕ್ಕೆ ಹಾಕಕ್ಕೆ ಅದೇನೋ ಮಾಡ್ತೀನಿ ಅಂಜಲ್ಲ, ಇದೇನಾ? ನನ್ನ ಮಗಳನ್ನ ದಾಳವಾಗಿ ಬಾಳಿಸ್ಕೊಂಬಿಟ್ಟಲ್ಲವ ನೀನು. ನಿಂಗಿದ್ ಮೊದ್ಲೇ ಗೊತ್ತಿತ್ತ? ನಿನಗೇನು ತಲೆ ಕೆಟ್ಟೈತಾ ಹೆಂಗೆ? ನನ್ನನ್ನು ಪ್ರಶ್ನೆ ಕೇಳೋದಕ್ಕೆ ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಲಗ್ನದ ಅಟ್ಟಿನಾಗೆ ಕಮಲಿನೂ ಮಹೇಶನು ಒಂದೇ ಕೋಣನಾಗ ಒಂದು ರಾತ್ರಿ ಇದ್ರೂ ಅನ್ನೋ ಇಸ್ಯಾನ ಯಾಕೆ ನಂತಾವ್ ಹೇಳಲಿಲ್ಲ? ಹೇಳಿದ್ರೆ ಈಟೊತ್ತಿಗಾಕೆ ಆ ಪಿಂಡನ ತೆಗ್ಸಾಕ್ತಿರ್ನಿಲ್ವೇ? ಕಾಂಚನ, ನನ್ನ ಮಗಳ ವಿಚಾರದಾಗ ಹಿಂಗೆ ಯೋಚನೆ ಮಾಡ್ತೀಯ ಅಂದ್ರೆ ನನ್ನ ಮಗಳ ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ನಿನ್ಗೇನು ಅನಿಸ್ತಿಲ್ವಾ? ಅನ್ಸಕ್ಕಿಲ್ಲ. ನಂಗೀಗ ಯಾರ ಬಗ್ಗೆನೂ ಯಾವ ಕರುಣೆನೂ ಬರಕ್ಕಿಲ್ಲ. ನನಗೆ ನಾನು ಗೆಲ್ಬೇಕು.